ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷ ಷಷ್ಠಿ ತಿಥಿ ಉತ್ತರ ನಕ್ಷತ್ರ ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ರೈತರ ಬೆಂಬಲ. ಮೈಸೂರಿನಲ್ಲಿ 24 ಗಂಟೆ ಉಪವಾಸ. ಭೂಸ್ವಾಧೀನಕ್ಕೆ ಬ್ರೇಕ್ ಹಾಕಿಲ್ಲದಿದ್ದರೆ ಡಿಸಿ ಕಚೇರಿ ಮುತ್ತಿಗೆ ಎಚ್ಚರಿಕೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೈಡ್ರಾಮಾ. ಮಹಿಳಾ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ಉಂಟಾದ ವಾಗ್ವಾದ. ನಂತರ ಮಾರಾಮಾರಿ. ಪ್ರಯಾಣಿಕರಲ್ಲಿ ಆತಂಕ ಹಾಗೂ ಗೊಂದಲದ ವಾತಾವರಣ ನಿರ್ಮಾಣ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ. ತ್ರಿವರ್ಣ ಧ್ವಜದ ಗೌರವ. ಚೆನ್ನಮ್ಮ ಅಂತಿಮ ಯಾತ್ರೆ ಹಾಸನದತ್ತ. ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಭೇಟಿ. ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸುತ್ತಾ ಭಾವುಕರಾದ ಪುತ್ರ ರೇವಣ್ಣ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಕರ್ನಾಟಕ ರಾಜ್ಯ ರೈತ ಸಂಘವು ಲಡಾಖ್ನ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮೈಸೂರಿನಲ್ಲಿ 24 ಗಂಟೆಗಳ ಉಪವಾಸ ಸತ್ಯಾಗ್ರಹ ನಡೆಸಿತು. ಇದೇ ವೇಳೆ ಜುಲೈ 21ರಂದು ರಾಜ್ಯಾದ್ಯಂತ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ವಿವಿಧ ರೈತ ಸಂಘಟನೆಗಳು ಹೋರಾಟ ನಡೆಸಲಿವೆ ಎಂದು ಸಂಘದ ಮುಖಂಡರು ಮೈಸೂರಿನಲ್ಲಿ ತಿಳಿಸಿದರು. ರಾಜ್ಯ ಸರ್ಕಾರ ಕೈಗೊಂಡಿದೆ ಎನ್ನಲಾದ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದ ಅವರು, ಬಿಡದಿ, ಚನ್ನಪಟ್ಟಣ, ಚಾಮರಾಜನಗರ ಸೇರಿದಂತೆ ವಿವಿಧ ಪ್ರದೇಶಗಳ ರೈತರ ಹಕ್ಕುಗಳನ್ನು ರಕ್ಷಿಸುವಂತೆ ಒತ್ತಾಯಿಸಿದರು. ಅಲ್ಲದೆ ಬರ ಪರಿಹಾರಕ್ಕಾಗಿ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ನಿಧಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಹಾಗೂ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಹಿಂದಿನ ಸಾಲಗಳಿಗೆ ಬಡ್ಡಿ ವಿಧಿಸಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಈ ಬೇಡಿಕೆಗಳ ಈಡೇರಿಕೆಗೆ ಜುಲೈ 21ರಂದು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಸಂಘ ಘೋಷಿಸಿದೆ. ಜುಲೈ 20 ಮತ್ತು ಜುಲೈ 21 2 ದಿನಗಳ ಹೋರಾಟವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಹಮ್ಮಿಕೊಂಡಿದ್ದೀವಿ. ಜುಲೈ 20ನೇ ತಾರೀಕು ಬಂದು ಕೇಂದ್ರ ಸರ್ಕಾರ ಎಸ್ಪೆಷಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ತಾನು ನಡ್ಕೋತಾ ಇರೋ ರೀತಿ ಆ್ಯಂಡ್ ನನ್ನ ದೇಶದಲ್ಲಿ ನಡೀಲೇ ಇಲ್ಲ, ನನ್ನ ಆ ಸತ್ತೋಗಿರುವಂಥ 20-21 ವಿದ್ಯಾರ್ಥಿಗಳೇನು ಈ ದೇಶದ ಮಕ್ಕಳಿದ್ದಾವೆ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ, ನಾನು ಪರಿಪೂರ್ಣ, ನಾನೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಈ ಪ್ರಶ್ನೆ ಕೇಳ್ತಿರೋರೆಲ್ಲ ದೇಶದ್ರೋಹಿಗಳು ಮತ್ತು ಅವರು ಇವರು ಅಂದ್ಕೊಂಡೇನು ಬಿಂಬಿಸ್ಕೊಂಡು ಓಡ್ತಾ ಇದ್ದಾರೆ. ಇದು ಸಂವಿಧಾನ ವ್ಯವಸ್ಥೆಯಲ್ಲಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಸೋನಂ ವಾಂಗ್ಚುಕ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪ್ರಶ್ನೆ ಪತ್ರಿಕೆಗಳೇನು ಸೋರಿಕೆ ಆಗಿದೆ ಇದರ ಜವಾಬ್ದಾರಿ ಯಾರು ತಗೋತಾರೆ, ಮತ್ತು 20 ಮಕ್ಕಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾವೆ ಅದರ ಜವಾಬ್ದಾರಿ ಯಾರು ತಗೋತಾರೆ. ಯಾಕಂದರೆ ಆ ಮಕ್ಕಳು ಬರೀ ಮಕ್ಕಳಲ್ಲ, ಅವರು ಭವಿಷ್ಯ, ಅವರು ಈ ದೇಶದ ಭವಿಷ್ಯನ ಕೊಲೆ ಮಾಡ್ತಾ ಇದ್ದೀರಾ ನೀವು. ಸೊ ಹಾಗಾಗಿ ಆಮೇಲೆ ಬರೀ 2026ರಲ್ಲಿ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಇಲ್ಲ, ಇದು 2015, 2016, 2024, 2026, 2021 ಈ ರೀತಿ ಸಾಲಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈಗ ನಾವೇ ಆದರೂ ಏನು, ನಾವು ಯಾವುದೋ ಒಬ್ಬರನ್ನ ಕೆಲಸಕ್ಕೆ ತಗೊಂಡಿರ್ತೀವಿ, ನಮ್ಮ ಆಫೀಸಲ್ಲಿ ಒಂದು ಸರಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದನ್ನು ತೆಗೆದ್ಬಿಟ್ಟು ಅವ್ನ ಜಾಗಕ್ಕೆ ಬೇರೆನ ಹಾಕ್ತೀನಿ. ಅವರು ಅದನ್ನು ಹೇಳ್ತಿರೋದು, ನಿಮ್ಮದೇ BJP ಪಕ್ಷ ಇನ್ನೊಬ್ಬ ಎಂಪಿನ ಹಾಕಿ ಇವನು ಅಯೋಗ್ಯ ಇದ್ದಾನೆ ಅಂತ ಹೇಳ್ತಾವ್ರೆ. ಜುಲೈ 21 ಇಡೀ ರಾಜ್ಯದಲ್ಲಿ ಎಲ್ಲ ರೈತ ಸಂಘಟನೆಗಳು ರೈತ ಹುತಾತ್ಮ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತೀವಿ. 1980ನೇ ಇಸ್ವಿನಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ನೀರಿನ ಮೇಲಿನ ತೆರಿಗೆ ನೀತಿ ಅಂತಂದಿತ್ತು, ಅದನ್ನು ವಿರೋಧ ಮಾಡ್ತಾ ಹೋರಾಟ ಮಾಡ್ತಾ ಇರಬೇಕಾದ್ರೆ 2 ರೈತರನ್ನು ನವಲಗುಂದ ನರಗುಂದದಲ್ಲಿ ಗುಂಡಿಕ್ಕಿ ಕೊಲ್ಲಾಗಿತ್ತು. ಆ ಒಂದು ಹತ್ಯೆ ಏನಾಯಿತು ಸರ್ಕಾರದಿಂದ, ಅದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗೋಕ್ಕೆ ಕಾರಣ ಕೂಡ ಆಯಿತು. ಸೊ ಅದನ್ನು ನಾವು ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಈ ವರ್ಷ ಈಗೇನು ಹಾಲಿ ರಾಜ್ಯ ಸರ್ಕಾರ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಬಿಡದಿ ಇರ್ಬೋದು, ಜಂಗಮಕೋಟೆ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಆನೇಕಲ್ ಇರ್ಬೋದು, ಇಲ್ಲೇನು ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಅದನ್ನು ಈ ಕೂಡಲೇ ಕೈ ಬಿಡಬೇಕು. ಜೊತೆಗೆ ಬರ ಅನ್ನೋದು ಆಲ್ರೆಡಿ ನಿಶ್ಚಿತ ಆಗಿದೆ. ಸೊ ಹಾಗಾಗಿ NDRF ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಮತ್ತು SDRF ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು. ಬೆಳೆ ವಿಮೆ ಬಗ್ಗೆ ಸಕ್ರಿಯವಾಗಿ ರಚನಾತ್ಮಕವಾಗಿ ಈ ಕೂಡಲೇ ಕೆಲಸ ಮಾಡಬೇಕು. ಮತ್ತು ಹೋದ ವರ್ಷ ಮತ್ತು ಈ ವರ್ಷ ಏನು ಕೃಷಿ ಸಾಲ ತೊಗೊಂಡಿದ್ದಾರೆ ರೈತರು, ಅದನ್ನು ಸಂಪೂರ್ಣ ಮನ್ನಾ ಮಾಡಬೇಕು. 2 ವರ್ಷಗಳ ಹಿಂದೆ ತಗೊಂಡಿರೋಂಥ ಕೃಷಿ ಸಾಲಕ್ಕೆ ಕಳೆದ 2 ವರ್ಷದಿಂದ ಈಚೆಗೆ ಯಾವುದೇ ರೀತಿಯಾದ ಬಡ್ಡಿಗಳನ್ನು ಹಾಕಬಾರದು. ಇಷ್ಟು ವಿಚಾರಗಳನ್ನ ನಾವು ಇಟ್ಟುಕೊಂಡು ನಾವು ಮೈಸೂರಲ್ಲಿ 21ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೀವಿ. ಆ DC ಕಚೇರಿಯನ್ನು ಮುತ್ತಿಗೆ ಹಾಕೋದ್ರ ಮೂಲಕ ಈ ಹೋರಾಟ ಮಾಡ್ತಾರೆ. ಮಾದಕ ದ್ರವ್ಯಗಳ ವಿರುದ್ಧ ಸಮರ ಸಾರಿರುವ ಮೈಸೂರು ಪೊಲೀಸ್ ಇಲಾಖೆ ಬೇಡ ಬ್ರೋ ಜಾಗೃತಿ ಅಭಿಯಾನಕ್ಕೆ ಮತ್ತಷ್ಟು ವೇಗ ನೀಡಿದೆ. ಡ್ರಗ್ಸ್ ಮುಕ್ತ ಮೈಸೂರು ನಿರ್ಮಿಸುವ ಗುರಿಯೊಂದಿಗೆ ನಗರ ಹಾಗೂ ಜಿಲ್ಲೆಯಾದ್ಯಂತ ವ್ಯಾಪಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆ ಕಾಲೇಜುಗಳು, ಸಾರ್ವಜನಿಕ ಸ್ಥಳಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವಜನರಲ್ಲಿ ಡ್ರಗ್ಸ್ನ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಭಿಯಾನ ನಡೆಯುತ್ತಿದ್ದು, ಕಳೆದ 6 ತಿಂಗಳಲ್ಲಿ NDPS ಕಾಯ್ದೆಯಡಿ 166 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದ್ದಾರೆ.
ವ್ಯಸನಿಗಳ ಚಲನವಲನದ ಮೇಲೆ ವಿಶೇಷ ನಿಗಾ ವಹಿಸಲು ಸನ್ನಿಹಿತ ಕಾರ್ಯಕ್ರಮ ಜಾರಿಯಲ್ಲಿದೆ. ನಗರದ ಪ್ರತಿಯೊಂದು ಕಾಲೇಜಿನಲ್ಲಿ ಆಂಟಿ ಡ್ರಗ್ಸ್ ಸ್ಕ್ವಾಡ್ ರಚಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಡ್ರಗ್ಸ್ ಮುಕ್ತ ಮೈಸೂರು ನಿರ್ಮಾಣಕ್ಕೆ ಸಾರ್ವಜನಿಕರು, ಪೋಷಕರು ಹಾಗೂ ಯುವಜನತೆ ಕೈಜೋಡಿಸಬೇಕು ಎಂದು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್ ಅಂಗವಾಗಿ ನಾವು ಮೈಸೂರು ನಗರ ಪೊಲೀಸ್ ಜೊತೆಗೆ ಸಹಯೋಗದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದಲೂ ಸಹಿತ ಮಾಡ್ತಾ ಇದ್ದೀವಿ. ಅದರ ಪ್ರಮುಖ ಭಾಗವಾಗಿ ಇವತ್ತು ಒಂದು ಜಂಟಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ನಾವು ಅಧಿಕೃತವಾಗಿ ಚಾಲನೆ ಮಾಡ್ತಾ ಇದ್ದೀವಿ. ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ 9 ತಾಲೂಕುಗಳಲ್ಲಿ ಸಹಿತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇತರೆ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಎಲ್ಲೆಲ್ಲಿ ಹೈ ಇಂಪ್ಯಾಕ್ಟ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಗಳನ್ನು ಕಾಲೇಜ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಇರ್ಬೋದು, ಯುವಕರಿಗಿರ್ಬೋದು ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮನ್ನು ಈ ಬೇಡ ಬ್ರೋ ಎಂಬ ಒಂದು ವಾಕ್ಯದಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರಿನಿಂದ ಹಾಸನಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳಾ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ಉಂಟಾದ ವಾಗ್ವಾದ ಮಾರಾಮಾರಿಗೆ ತಿರುಗಿದ ಘಟನೆ ಶನಿವಾರ ಸಂಜೆ ನಡೆದಿದೆ. ಸಂಜೆ 4 ಗಂಟೆ ಸುಮಾರಿಗೆ ಸಂಚರಿಸುತ್ತಿದ್ದ ಬಸ್ನಲ್ಲಿ ಈ ಘಟನೆ ನಡೆದಿದ್ದು, ಮಹಿಳಾ ಪ್ರಯಾಣಿಕೆಯ ಮೇಲೆ ಕಂಡಕ್ಟರ್ ಹಾಗೂ ಕೆಲ ಸಹ ಪ್ರಯಾಣಿಕರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯಿಂದ ಬಸ್ನಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಪ್ರಯಾಣಿಕರಲ್ಲಿ ಗೊಂದಲ ಉಂಟಾಯಿತು. ಘಟನೆಗೆ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಗೌರನಹಳ್ಳಿಯಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರೊಬ್ಬರ ಮೃತದೇಹ ಪತ್ತೆಯಾಗಿದ್ದು, ಅವರ ಪುತ್ರ ಸಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ತಡರಾತ್ರಿ ನಡೆದಿದೆ. ನಿವೃತ್ತ ಶಿಕ್ಷಕ 78 ವರ್ಷದ ಬಿಎಸ್ ಚೆನ್ನೇಗೌಡ ಮೃತರು. ಪುತ್ರ 42 ವರ್ಷದ ಬಿಂದುಕುಮಾರ್ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೇಲ್ನೋಟಕ್ಕೆ ತಂದೆಯ ಕೊಲೆಯ ಬಳಿಕ ಪುತ್ರ ಆತ್ಮಹತ್ಯೆ ಮಾಡಿಕೊಂಡಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಆದರೆ ಘಟನೆಯ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಚನ್ನರಾಯಪಟ್ಟಣ ಪೊಲೀಸರು ಇಬ್ಬರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನನ್ನ ನೈಟ್ ಆಗಿದ್ದು ಬೆಳಗ್ಗೆ ಆಗಿದ್ದು ಗೊತ್ತಿಲ್ಲ. ಮಗ ಕ್ಯಾಬ್ ಓಡಿಸ್ತಾ ಇದ್ದ, ಬೆಂಗಳೂರಲ್ಲಿದ್ದ ಕಿರಿಯವನು. ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಹಿರಿಯ ಎಲೆಕ್ಟ್ರಿಷಿಯನ್ ಮಾಡಿ ಇಲ್ಲ ಅವನು ನೋಡಿ ಏನೋ ಫೋನ್ ಮಾಡಿರೋದಂತೆ. ಈಗ ಮುಂದಕ್ಕೆ ಗೊತ್ತಾಗತ್ತೆ ಏನಾಗಿದೆ. ಚನ್ನರಾಯಪಟ್ಟಣ ಕೂರ್ನಹಳ್ಳಿ ಬಡಾವಣೆ 13ನೇ ವಾರ್ಡು. ಈಗ ತೀರ್ಕೊಂಡಿರೋರು ಚೆನ್ನೇಗೌಡ ಅಂತ, ಬಿಲ್ಲೇನಹಳ್ಳಿ ನೇಟಿವ್ ಪ್ಲೇಸ್ ಅವ್ರದ್ದು ಬಿಲ್ಲೇನಹಳ್ಳಿ, ಹೊಳೆನರಸೀಪುರ ತಾಲೂಕು. ರಿಟೈರ್ಡ್ ಮಾಸ್ಟರ್ ಹಾಗೂ ಹಾಲಿಯ LIC ಏಜೆಂಟ್ ಆಗಿದ್ದರು. ಒಳ್ಳೆ ಮಚ್ಚ. ಬಟ್ ಅಪ್ಪ ಮಗ ಇಬ್ಬರು ಒಳಗಡೆ, ಮಗ ಹ್ಯಾಂಗಿಂಗ್ ಆಗಿದೆ, ಅಪ್ಪಂದು ಮರ್ಡರ್ ಆಗಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚುತ್ತಿದ್ದು, ರೈತರು ಬೆಳೆ ಹಾನಿಯಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಹುಯಿಗೆರೆ ಹಾಗೂ ಕರಗಣೆ ಗ್ರಾಮಗಳ ತೋಟ ಮತ್ತು ಗದ್ದೆಗಳಿಗೆ ನುಗ್ಗಿದ ಕಾಡಾನೆಗಳು ನಾಟಿ ಮಾಡಿದ್ದ ಭತ್ತದ ಬೆಳೆ ಹಾಗೂ ಕಾಫಿ ಗಿಡಗಳನ್ನು ತುಳಿದು ನಾಶಪಡಿಸಿವೆ. ಕರಗಣೆ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಒಂಟಿ ಆನೆ ಕಾಣಿಸಿಕೊಂಡಿದ್ದು, ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ನಿರಂತರವಾಗಿ ಕಾಡಾನೆಗಳ ದಾಳಿಯಿಂದ ಕೃಷಿಗೆ ಭಾರೀ ನಷ್ಟ ಉಂಟಾಗುತ್ತಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಕಾಡಾನೆಗಳನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೆ ರೈತರು ಒತ್ತಾಯಿಸಿದ್ದಾರೆ. ಏನ್ ಸಣ್ಣದೇನದು? ನೀವು ಇಲ್ಲಿ ಹೊಲ
ಚಿಕ್ಕಮಗಳೂರು ಜಿಲ್ಲೆಯ ಎನ್.ಆರ್.ಪುರ ತಾಲೂಕಿನ ಮೆಣಸುಕೊಡಿಗೆ ಗ್ರಾಮದಲ್ಲಿ ಕಾಡಿನಿಂದ ಬಂದ ಕಡವೆ ಹಸುಗಳೊಂದಿಗೆ ಬೆರೆತು ಓಡಾಡಿದ ಅಪರೂಪದ ಘಟನೆ ಗ್ರಾಮಸ್ಥರ ಗಮನ ಸೆಳೆದಿದೆ. ಜನರ ಭಯವಿಲ್ಲದೆ ಹಸುಗಳ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದ ಕಡವೆಯನ್ನು ಕಂಡು ಸ್ಥಳೀಯರು ಅಚ್ಚರಿಗೊಂಡರು. ಇದೇ ವೇಳೆ ಗ್ರಾಮದ ಶ್ವಾನಗಳು ಕಡವೆಯ ಮೇಲೆ ದಾಳಿ ಮಾಡಲು ಮುಂದಾದಾಗ 7-8 ಹಸುಗಳು ಕಡವೆಯನ್ನು ಸುತ್ತುವರಿದು ರಕ್ಷಿಸಿದ ದೃಶ್ಯ ಕುತೂಹಲ ಮೂಡಿಸಿತು. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಡವೆಯನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದು ಸಮೀಪದ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಈ ಅಪರೂಪದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲೂ ಗಮನ ಸೆಳೆಯುತ್ತಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರು ನಗರದ ಕೆಆರ್ ಸರ್ಕಲ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ರಸ್ತೆ ದಾಟುತ್ತಿದ್ದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮೆಜೆಸ್ಟಿಕ್ ಕಡೆಯಿಂದ ಬರುತ್ತಿದ್ದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಪಾದಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ. ಅಪಘಾತದ ಬಳಿಕ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಜಮಾಯಿಸಿದ್ದರು. ಬಸ್ ಚಾಲಕ ನಿಯಂತ್ರಣ ಕಳೆದುಕೊಂಡು ಅಪಘಾತ ಸಂಭವಿಸಿರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು ಘಟನೆಯ ನಿಖರ ಕಾರಣ ತನಿಖೆಯಿಂದ ತಿಳಿಯಬೇಕಿದೆ. ಮಾಹಿತಿ ಪಡೆದ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶ ಅವರ ಅಂತಿಮ ದರ್ಶನಕ್ಕೆ ರಾಜಕೀಯ ಮುಖಂಡರು, ಗಣ್ಯರು ಹಾಗೂ ಸಾರ್ವಜನಿಕರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು. ಬೆಂಗಳೂರಿನ ನಿವಾಸದಲ್ಲಿ ನಡೆದ ಅಂತಿಮ ಪೂಜೆಯ ಬಳಿಕ ಪಾರ್ಥಿವ ಶರೀರಕ್ಕೆ ತ್ರಿವರ್ಣ ಧ್ವಜ ಹೊದಿಸಿ ಗೌರವ ಸಲ್ಲಿಸಲಾಯಿತು. ತಾಯಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ಹಾಸನದಲ್ಲಿ ನಡೆಸಲು ತೀರ್ಮಾನಿಸಿದ್ದಾರೆ. ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಆಗಮಿಸಿದ ಪುತ್ರ ಎಚ್.ಡಿ. ರೇವಣ್ಣ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸುತ್ತಾ ಭಾವುಕರಾಗಿ ಕಣ್ಣೀರಿಟ್ಟರು. ಮಹಾತಾಯಿಯನ್ನು ಕಳೆದುಕೊಂಡಿದ್ದೇನೆ. ಮನೆಗೆ ಬಂದವರನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸುತ್ತಿರಲಿಲ್ಲ ಎಂದು ತಾಯಿಯನ್ನು ಸ್ಮರಿಸಿದರು. ವೈದ್ಯರು ಆರೋಗ್ಯ ಸುಧಾರಿಸುತ್ತಿದೆ ಎಂದಿದ್ದರೂ ಹಠಾತ್ ನಿಧನರಾದುದು ನೋವು ತಂದಿದೆ ಎಂದರು. ಹಾಸನ ಜಿಲ್ಲೆಯ ಹಳೆಕೋಟೆ ಸಮೀಪದ ಮಾವಿನಕೆರೆ ಶ್ರೀರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಕಾರ್ಯಗಳು ನಾಳೆ ನೆರವೇರಲಿವೆ. ಬಿಹಾರದ ಸೀತಾಮರ್ಹಿ ಜಿಲ್ಲೆಯ ಬಾಗ್ಮತಿ ನದಿಯಲ್ಲಿ ಸುಮಾರು 35-40 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಮಗುಚಿ ಬಿದ್ದಿದೆ. ಮಿತಿಮೀರಿದ ಭಾರದಿಂದ ನದಿಯ ಮಧ್ಯಭಾಗದಲ್ಲಿ ದೋಣಿ ಸಮತೋಲನ ಕಳೆದುಕೊಂಡು ಅಪಘಾತ ಸಂಭವಿಸಿದೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ. ಘಟನೆ ಬಳಿಕ ಪ್ರಯಾಣಿಕರಲ್ಲಿ ಆತಂಕ ಉಂಟಾಗಿದ್ದು ಹಲವರು ನೀರಿನಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ಸಿಬ್ಬಂದಿ ಹಾಗೂ ಸ್ಥಳೀಯರು ಜಂಟಿಯಾಗಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗುತ್ತಿದ್ದು ಅಪಘಾತದ ನಿಖರ ಕಾರಣ ಮತ್ತು ಹಾನಿಯ ಪ್ರಮಾಣದ ಕುರಿತು ಅಧಿಕಾರಿಗಳು ಹೆಚ್ಚಿನ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. जग लीजिए।
ಮತ್ತೊಮ್ಮೆ ಮುಖ್ಯಾಂಶಗಳು. ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ರೈತರ ಬೆಂಬಲ. ಮೈಸೂರಿನಲ್ಲಿ 24 ಗಂಟೆ ಉಪವಾಸ. ಭೂಸ್ವಾಧೀನಕ್ಕೆ ಬ್ರೇಕ್ ಹಾಕಿಲ್ಲದಿದ್ದರೆ ಡಿಸಿ ಕಚೇರಿ ಮುತ್ತಿಗೆ ಎಚ್ಚರಿಕೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೈಡ್ರಾಮಾ. ಮಹಿಳಾ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ಉಂಟಾದ ವಾಗ್ವಾದ. ನಂತರ ಮಾರಾಮಾರಿ. ಪ್ರಯಾಣಿಕರಲ್ಲಿ ಆತಂಕ ಹಾಗೂ ಗೊಂದಲದ ವಾತಾವರಣ ನಿರ್ಮಾಣ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ. ತ್ರಿವರ್ಣ ಧ್ವಜದ ಗೌರವ. ಚೆನ್ನಮ್ಮ ಅಂತಿಮ ಯಾತ್ರೆ. ಹಾಸನದತ್ತ ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಭೇಟಿ. ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸುತ್ತಾ ಭಾವುಕರಾದ ಪುತ್ರ ರೇವಣ್ಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.